ಅದೇ ಎಗ್ಲೆಸ್ ಚಾಕ್ಲೇಟ್ ಸ್ಪಂಜ್ ಇಂದ ನಾನೀಗ ಐಸಿಂಗ್ ಕೇಕ್ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ. ಐಸಿಂಗ್ ಕೇಕ್ ಅಂದ್ರೆ ನೀವು ಪೇಸ್ಟ್ರಿ ಕೇಕ್ ಅಂತಿರಲ್ಲ ಅದು. ಈ ರೀತಿ ಐಸಿಂಗ್ ಆದ್ಮೇಲೆ ಫೈನಲ್ ಲುಕ್ ಬರುತ್ತೆ ನೋಡ್ರಿ. ಇದಕ್ಕ ಐಸಿಂಗ್ ಕೇಕ್ ಅಂತಾರ, ಕೋಲ್ಡ್ ಕೇಕ್ ಅಂತಾರ, ಪೇಸ್ಟ್ರಿ ಕೇಕ್ನು ಅಂತಾರ. ಸೊ ಇದರದ್ದು ಪ್ರೊಸೀಜರ್ ಏನು ಅಂತ ನೋಡ್ಕೊಂಡು ಬರೋನು ಬನ್ರಿ. ಲಾಸ್ಟ್ ಟೈಮ್ ಎಗ್ಲೆಸ್ ಚಾಕ್ಲೇಟ್ ಸ್ಪಂಜ್ ಕೇಕ್ ಬೇಕಿಂಗ್ ಆದಾಗ ಈ ರೀತಿ ಫೈನಲ್ ಔಟ್ಲುಕ್ ಬಂದಿತ್ರಿ. ಇದನ್ನ 3 ಲೇಯರ್ಸ್ ಆಗಿ ಕಟ್ ಮಾಡ್ಕೋಬೇಕು. ನಿಮಗ 2 ಲೇಯರ್ಸ್ ಬೇಕು ಅಂತಂದ್ರ ಬರೀ 1 ಟೈಮ್ ಕಟ್ ಮಾಡ್ಕೋರಿ. ಇಲ್ಲ ಅಂತಂದ್ರ ನಿಮಗ 3 ಲೇಯರ್ಸ್ ಬೇಕರಿ ಸ್ಟೈಲ್ ಬೇಕು ಅಂತಂದ್ರ 2 ಸತಿ ಕಟ್ ಮಾಡ್ಕೋರಿ. ಮೊದಲು ಚಾಕುವಿಂದ ಸೈಡ್ಗೆ ಮಾರ್ಕ್ ಮಾಡ್ಕೋರಿ. ಸ್ವಲ್ಪ ಕಟ್ ಮಾಡ್ರಿ ಚಾಕುವಿಂದ. ನಂತರ ದಾರದಿಂದ ನಾ ತೋರ್ಸಕತ್ತೀನಲ್ರಿ ಹಂಗ ಕಟ್ ಮಾಡ್ಕೋರಿ. ಡೈರೆಕ್ಟ್ ಆಗಿ ಚಾಕುವಿಂದನ ಕಟ್ ಮಾಡ್ಕೋಬಹುದ್ರಿ. ಬಟ್ ಬಿಗಿನರ್ಸ್ ಅದು ಇರ್ತಿರಲ್ರಿ ಅಂತವ್ರಿಗೆ ಸ್ವಲ್ಪ ಕಷ್ಟ ಆಗತ್ರಿ. ಅದಕ್ಕ ದಾರದಿಂದ ನಾ ಹೆಂಗ್ ತೋರ್ಸಿನಲ್ರಿ ಹಂಗ ಕಟ್ ಮಾಡ್ಕೋರಿ. ಮತ್ತ ಈಸಿಯಾಗಿನೂ ಒಂದ ಲೆವೆಲ್ ಕಟ್ ಆಗತ್ ನೋಡ್ರಿ. ಈಸಿಯಾಗಿ ಕಟ್ ಮಾಡ್ಕೋಬಹುದು ನೋಡ್ರಿ. ಅದು ಒಳಗಡೆ ಎಷ್ಟು ನೀಟಾಗಿ ಕಟ್ ಆಗಿದೆ ನೋಡ್ರಿ. ಆಮೇಲೆ ಜಾಲಿನೂ ಎಷ್ಟಿದೆ ನೋಡ್ರಿ ಒಳಗಡೆ. ಸೊ 1 ಲೇಯರು ಕೇಕ್ ಬೋರ್ಡ್ ಮೇಲೆ ಇಟ್ಟು ಅದಕ್ಕೆ ಶುಗರ್ ಸಿರಪ್ ಹಾಕೋಬೇಕು. ನಾನಿಲ್ಲಿ ಪ್ಲೇನ್ ವಾಟರ್ ಹಾಕ್ತಾ ಇದ್ದೀನಿ. ಶುಗರ್ ಸಿರಪ್ ಹಾಕಿದ್ರೆ ಕ್ರೀಮೂ ಸ್ವೀಟ್ ಇರುತ್ತೆ, ಶುಗರ್ ಸಿರಪ್ ಹಾಕಿದ್ರೆ ಅದು ಸ್ವಲ್ಪ ಸ್ವೀಟ್, ಅದಕ್ಕೆ ಜಾಸ್ತಿ ಸ್ವೀಟ್ ಆಗುತ್ತೆ. ಸೊ ಇಲ್ಲಿ ಪ್ಲೇನ್ ವಾಟರ್ ಹಾಕ್ತಾ ಇದ್ದೀನಿ. ಕೋಲ್ಡ್ ಕೇಕಿಗೆ ಈ ರೀತಿ ಕಂಪಲ್ಸರಿ ಮಾಡಬೇಕು. ನಿಮಗೆ ನೀರು ಬೇಡ ಅಂತಂದರೆ ಬರೀ ಕ್ರೀಮ್ ಹಾಕ್ಕೊಂಡು ನೀವು ಪ್ರೊಸೀಜರ್ ಮುಂದುವರಿಸ್ಬೋದು. ನೀರು ಹಾಕೋದ್ರಿಂದನೂ ಕೇಕ್ ಡ್ರೈ ಆಗಲ್ಲ, ಮಾಯ್ಸ್ಟ್ ಆಗಿ ಇರುತ್ತೆ ಕೋಲ್ಡ್ ಕೇಕ್. ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀವಲ್ಲ ಅದ್ರ ಸಂಬಂಧ ನೀರು ಹಾಕಿದರೆ ಮಾಯ್ಸ್ಟ್ ಆಗಿರುತ್ತೆ. ಆಮೇಲೆ ಇದು ನಾನು ಟ್ರಫಲ್ ಹಾಕ್ತಾ ಇದ್ದೀನಿ. ಇದು ಚಾಕ್ಲೇಟ್ ಟ್ರಫಲ್ ಹೆಂಗೆ ಮಾಡೋದು ಅಂತ ಆಲ್ರೆಡಿ ಚಾನಲಲ್ಲಿ ಶೇರ್ ಮಾಡಿದ್ದೀನಿ, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತೆ ಶೇರ್ ಮಾಡ್ತೀನಿ. ನೀವು ಅದನ್ನು ಚೆಕ್ ಮಾಡ್ಕೊರಿ ಹೆಂಗೆ ಮಾಡೋದು ಅಂಥೇಳಿ. ಆಮೇಲೆ ಅದು ಸ್ಪಂಜ್ ಮೇಲೆ ಈ ರೀತಿ ಅದನ್ನು ಹರಡ್ಕೋರಿ, ಸ್ಪ್ಯಾಚುಲಾಲೆ ಹರಡ್ಕೋರಿ ಅದನ್ನು. ಯೂಶ್ವಲಿ ಶುಗರ್ ಸಿರಪ್ ಹಾಕಿ ಡೈರೆಕ್ಟ್ ಕ್ರೀಮ್ ಹಾಕ್ತಾರೆ. ಇದು ಕಸ್ಟಮೈಸ್ ಚಾಕ್ಲೇಟ್ ಕೇಕ್ ಇರೋದ್ರಿಂದ ನಾನು ಟ್ರಫಲ್ ಮೇಲೆ ಹಾಕೋ ಬದಲಿ ಒಳಗಡೆ ಒಂದು ಸ್ವಲ್ಪ ಹಾಕಿದರೆ ಟೇಸ್ಟು ಒಂದು ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡ್ರಿ. ಇಷ್ಟು ಸ್ಟೆಪ್ಸ್ ಆದಮೇಲೆ ನೆಕ್ಸ್ಟ್ ಇದು ವಿಪ್ಪಿಂಗ್ ಕ್ರೀಮ್ ಅಂತಾರ. ಇದ್ರದ್ದು ವಿಡಿಯೋ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕ್ತೀನಿ. ಚಾನಲಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು ಹೆಂಗೆ ಮಾಡೋದು ಅಂಥೇಳಿ. ಆಮೇಲೆ ಆ ವಿಪ್ಪಿಂಗ್ ಕ್ರೀಮಲ್ಲಿ ಸ್ವಲ್ಪ ಟ್ರಫಲ್ ಹಾಕ್ಕೊಂಡು, ಒಂದು ಬೌಲಲ್ಲಿ ವಿಪ್ಪಿಂಗ್ ಕ್ರೀಮ್ ತೊಗೊಂಡು ಸ್ವಲ್ಪ ಟ್ರಫಲ್ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಈ ರೀತಿ ಕ್ರೀಮ್ ರೆಡಿ ಆಗುತ್ತೆ. ಬ್ರೌನಿಶ್ ಏನು ಕಾಣ್ತಾ ಇದೆ ಅಲ್ರಿ, ಆ ರೀತಿ ಕ್ರೀಮ್ ರೆಡಿ ಆಗುತ್ತೆ ನೋಡ್ರಿ. ಇದು ಒಂದು ಲೇಯರ್ ಹಾಕೊಂಡ್ಮೇಲೆ ಮತ್ತೆ ಇಲ್ಲಿ ನೀವು ಟ್ರಫಲ್ ಹಾಕೋಬೇಕು. ಟ್ರಫಲ್ ಬೇಡಪ್ಪ ಅಂತಂದ್ರೆ ಇಲ್ಲಿ ನೀವು ಚೊಕೋ ಚಿಪ್ಸ್ ಕೂಡ ಯೂಸ್ ಮಾಡ್ಬೋದು. ಮತ್ತೆ ಟ್ರಫಲ್ ಹಾಕ್ಕೊಂಡು ಕೇಕ್ ಪ್ಯಾಲೆಟಿಂದ ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋರಿ. ಅದೇನು ಸ್ಟೀಲ್ ಕಲರ್ ಕಾಣ್ತಾ ಇದ್ದಲ್ರಿ ಅದಕ್ಕೆ ಕೇಕ್ ಪ್ಯಾಲೆಟ್ ಅಂತಾರೆ. ಆಮೇಲೆ ಕೇಕ್ ಸ್ಪಂಜ್ ಭಾಳ ಸಾಫ್ಟ್ ಇರ್ತದ್ರಿ. ನನಗೆ ಸ್ವಲ್ಪ ರೂಢಿ ಇದೆ ಅಂಥೇಳಿ ನಾನು ಸ್ವಲ್ಪ ಫಾಸ್ಟಾಗಿ ಮಾಡ್ತಿದ್ದೀನಿ. ಆದರೂ ನೀವು ಸ್ಟಾರ್ಟಿಂಗ್ ಯಾರಾದರೂ ಮಾಡ್ತಿದ್ರೆ ಸ್ವಲ್ಪ ಸಾವಕಾಶವಾಗಿ ಮಾಡಿರಿ, ಇಲ್ಲ ಅಂತಂದ್ರೆ ಸ್ಪಂಜ್ ಮುರಿಯೋ ಚಾನ್ಸಸ್ ಇರುತ್ತೆ. ಸಮಾಧಾನಲೇ ಮಾಡಿರಿ. ಆಮೇಲೆ ಎತ್ತಾಡೋದು ಮುಂದೆ ಸಮಾಧಾನಲೇ ಎತ್ತಾಡ್ರಿ, ಇಲ್ಲ ಅಂತಂದ್ರೆ ಬ್ರೇಕ್ ಆಗೋ ಚಾನ್ಸಸ್ ಇರ್ತವೆ. ಆದಷ್ಟು ನಿಮಗೆ ಈಸಿ ಆಗೋಂಗೆ ನಾ
ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಒಂದು ಲೇಯರ್ ಸ್ಪಂಜ್ ಹಾಕಿ ಅದ್ರ ಮೇಲೆ ಮತ್ತೆ ಶುಗರ್ ಸಿರಪ್ ಆ್ಯಡ್ ಮಾಡ್ತಾ ಇದ್ದೀನಿ. ಪೂರಾ ಸ್ಪಂಜ್ ಕವರ್ ಆಗುವಂಗೆ ನೀರು ಹಾಕ್ರಿ, ಇಲ್ಲ ಅಂತಂದ್ರೆ ಒಂದು ಕಡೆ ಮಾಯ್ಸ್ಟು ಒಂದು ಕಡೆ ಡ್ರೈ ಉಳಿದ್ಬಿಡ್ತದೆ ನೋಡ್ರಿ. ಸೊ ಇಲ್ಲಿ ಸಿರಪ್ ಆಯ್ತು. ನಾನು ಆ್ಯಕ್ಚುಲಿ ವಾಟರ್ ಹಾಕಿದ್ದೀನಿ, ಪ್ಲೇನ್ ವಾಟರ್ ಹಾಕಿದ್ದೀನಿ. ಶುಗರ್ ಸಿರಪ್ ನಿಮ್ಗೆ ಬೇಕಪ್ಪ ಅಂತಂದ್ರೆ ಒಂದು ಸ್ವಲ್ಪ ನೀರು ತಗೊಂಡು ಅದಕ್ಕೆ 1-2 ಸ್ಪೂನು ಶುಗರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ಒಂದು ಬಟ್ಲೊಳಗೆ ನೀರು ತಗೊಂಡು ಅದಕ್ಕೆ 1-2 ಟೇಬಲ್ ಸ್ಪೂನ್ ಶುಗರ್ ಹಾಕಿ ಕರಗಿಸ್ಕೊರಿ. ಮತ್ತು ನೆಕ್ಸ್ಟ್ ಸೇಮ್ ಪ್ರೊಸೀಜರ್ ನಾನು ಇಲ್ಲಿ ರಿಪೀಟ್ ಮಾಡ್ತಾ ಇದ್ದೀನಿ. ಅದೇ ಸ್ಪಂಜ್ ಮೇಲೆ ಟ್ರಫಲ್ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ದೀನಿ ರೀ. ನಂದಿಲ್ಲಿ ಏನು ಬೌಲಲ್ಲಿ ಕಾಣ್ತಾ ಇದೆ ಅಲ್ರಿ, ಅದು ವೈಟ್ ಕ್ರೀಮ್ ಒಳಗೆ ಟ್ರಫಲ್ ಹಾಕಿದ್ರೆ ಆ ರೀತಿ ಕ್ರೀಮ್ ಬರ್ತದೆ ನೋಡ್ರಿ. ಅದನ್ನು ಮತ್ತೆ ಕ್ರೀಮು ಆ ಸ್ಪಂಜ್ ಮೇಲೆ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಇಷ್ಟೆಲ್ಲ ಆದಮೇಲೆ ಅದೇ ಪ್ಯಾಲೆಟಿಂದ ಸೈಡೆಲ್ಲ ಫಿಲ್ ಮಾಡಿಕೊಂಡು ಸೈಡೆಲ್ಲ ಕ್ರೀಮ್ಲೆ ಫಿಲ್ ಮಾಡಿಕೊಂಡು ಒಂದು ಲೆವೆಲ್ ಒಳಗೆ ತೊಗೊಂಬರ್ರಿ. ಅದನ್ನು ನಾ ವಿಡಿಯೋದಲ್ಲಿ ಕಾಣ್ತಾ ಇದೆ ಅಲ್ರಿ, ಆ ರೀತಿ ಮಾಡಿರಿ. ಆಮೇಲೆ ಎಲ್ಲೆಲ್ಲಿ ಗ್ಯಾಪ್ಸ್ ಇರ್ತಾವಲ್ರಿ ಅಲ್ಲೆಲ್ಲ ಸ್ವಲ್ಪ ಕ್ರೀಮ್ಲೆ ಫಿಲ್ ಮಾಡಿ ಲೆವೆಲ್ ಮಾಡ್ಕೊರಿ. ಆಮೇಲೆ ಇದು 2 ಲೇಯರ್ ಆಯ್ತು ರೀ. ಇದ್ರ ಮೇಲೆ ಇನ್ನೊಂದು ಲೇಯರ್ ಬರ್ತದೆ. ನಿಮಗೆ ಕ್ರೀಮ್ ಎಲ್ಲ ಜಾಸ್ತಿ ಬೇಡಪ್ಪ ಅಂತಂತಂದ್ರೆ ಬರೀ 2 ಲೇಯರ್ ಮಾಡ್ಕೋಬೋದು. ಆ್ಯಕ್ಚುಲಿ ಹೊರಗಡೆ ಎಲ್ಲ 3 ಲೇಯರ್ ಮಾಡ್ತಾರೆ, ಹೈಟು ಬರುತ್ತೆ, ಕೇಕು ಲುಕ್ ವೈಸು ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ ಮೇಲ್ಗಡೆ ಇನ್ನೊಂದು ಲೇಯರ್ ಹಾಕಿದ್ದೀನಿ. ಆಮೇಲೆ ಬೇಕ್ ಮಾಡಿದಾಗ ಏನು ಕೆಳಗಡೆ ಪಾರ್ಟ್ ಇರ್ತದಲ್ರಿ ಪೋರ್ಷನ್, ಅದನ್ನು ನೀವು ಮೇಲ್ಗಡೆ ತೊಗೊಂಡ್ಬರ್ರಿ. ಹಂಗೆ ತೊಗೊಂಬರೋದ್ರಿಂದ ಕೇಕ್ ಒಂದೇ ಲೆವೆಲ್ದಾಗ ಕಾಣ್ತದೆ. ಆಮೇಲೆ ಹಿಂಗೆ ಉಬ್ಬಿ ಬರೋಂಗಿಲ್ಲ ನೋಡ್ರಿ, ಫ್ಲ್ಯಾಟಾಗಿ ಕಾಣಿಸುತ್ತೆ. ಸೊ ಮತ್ತೆ ನಾನಿಲ್ಲಿ ಸಿರಪ್ ಹಾಕ್ತಾಯಿದ್ದೀನಿ. ಹಾಕಿ ಸೇಮ್ ಟ್ರಫಲ್ ಹಾಕಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಆಮೇಲೆ ಎಲ್ಲೆಲ್ಲಿ ಗ್ಯಾಪ್ಸ್ ಇರ್ತಾವಲ್ರಿ ಅಲ್ಲೆಲ್ಲ ಸ್ವಲ್ಪ ಕ್ರೀಮ್ ಹಾಕ್ರಿ. ಭಾಳ ಕ್ರೀಮ್ ಇಷ್ಟ ಇಲ್ಲಪ್ಪ ಅಂತಂದ್ರೆ ಕ್ರೀಮ್ ಸ್ವಲ್ಪ ಕಡಿಮೆ ಹಾಕ್ರಿ. ಆಮೇಲೆ ಇದ್ರ ಮೇಲೆ ಏನು ಕ್ರೀಮ್ ಹಾಕಿ ಸ್ವಲ್ಪ ಫಿನಿಶಿಂಗ್ ಕೊಡ್ತೀವಲ್ರಿ, ಅದಕ್ಕೆ ಕ್ರಮ್ ಕೋಟ್ ಅಂತಾರೆ. ಇನ್ನೊಂದು ಥಿನ್ ಲೇಯರ್ ಮೇಲ್ಗಡೆ ಕ್ರೀಮ್ ಹಾಕಿದ್ರೆ ಅದನ್ನು ನೀವು ಹಂಗೆ ಫ್ರಿಜ್ನಾಗ ಇಟ್ರಪ್ಪ ಅಂತಂದ್ರೆ ಅದೇನು ಕೇಕೆಲ್ಲ ಎಕ್ಸ್ಪೋಸ್ ಆಗಿರ್ತೈತಲ್ರಿ, ಫ್ರಿಜ್ ಒಳಗೆ ಹಂಗೆ ಇಟ್ರಿ ಅಂತಂದ್ರೆ ಅದೆಲ್ಲ ಗಟ್ಟಿಯಾಗಿಬಿಡ್ತದೆ ನೋಡ್ರಿ, ಒಂಥರ ಕಲ್ಲು ಥರ ಆಗಿಬಿಡ್ತದೆ ನೋಡ್ರಿ. ಸೊ ಈ ರೀತಿ ಸ್ವಲ್ಪ ಒಂದೇ ಲೇಯರ್ ಕ್ರೀಮ್ ಹಾಕಿ ಕ್ರಮ್ ಕೋಟ್ ಮಾಡಿ ಫ್ರಿಜ್ನಾಗ ಇಟ್ರಿ ಅಂತಂದ್ರೆ ಕೇಕ್ ಪೂರ ಮಾಯ್ಸ್ಟಾಗಿರುತ್ತೆ. ನಾ ಹೆಂಗೆ ಫಿನಿಶಿಂಗ್ ಮಾಡ್ತಾ ಇದ್ದೀನಲ್ರಿ ಆ ರೀತಿ ನೀವು ಟ್ರೈ ಮಾಡಿರಿ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಷ್ಟ ಅನಿಸ್ಬೋದು. ಬೇಕಿಂಗ್ ಇಷ್ಟಪಡೋರು, ಕೇಕ್ ಲವರ್ಸ್ ಇರ್ತಾರಲ್ಲ ಅವರು ನೀವು ಟ್ರೈ ಮಾಡ್ಬೋದು. ಆಮೇಲೆ ಕೇಕ್ ಪ್ಯಾಲೆಟಿಂದ ಎಲ್ಲ ಕಡೆ ಸ್ವಲ್ಪ ಕ್ರೀಮ್ ಒಂದು ಥಿನ್ ಲೇಯರ್ ಹಚ್ಚಿ ಪೂರ ಅದನ್ನು ಕವರ್ ಮಾಡಿರಿ. ಆಮೇಲೆ ಎಕ್ಸ್ಟ್ರಾ ಕ್ರೀಮ್ ಏನಿರುತ್ತಲ್ರಿ ಅದನ್ನು ತೆಗೆದುಬಿಡ್ರಿ. ಇಷ್ಟು ಮಾಡಿ ಫ್ರಿಜ್ ಒಳಗೆ ಸೆಟ್ ಮಾಡೋಕೆ ಇಡ್ರಿ ಒಂದು ½ ಅವರ್.
ನೋಡಿರಿ ಫ್ರಿಜ್ ಒಳಗೆ ಸೆಟ್ ಆದಮೇಲೆ ಎಷ್ಟು ನೀಟಾಗಿ ಕಾಣ್ತದೆ. ಆಮೇಲೆ ಇಷ್ಟ ನೀವು ಬಿಡ್ಬೋದು, ಇಲ್ಲಪ್ಪ ಅಂತಂದ್ರೆ ನಿಮ್ಗೆ ಕ್ರೀಮ್ ಮೇಲೆ ಇನ್ನೊಂದು ಲೇಯರ್ ಕ್ರೀಮ್ ಬೇಕಂತಂದ್ರೆ ನಿಮ್ಗೆ ಯಾವ ರೀತಿ ಡಿಸೈನ್ ಬೇಕಲ್ಲ ಆ ರೀತಿ ನೀವು ಮಾಡ್ಕೋಬೋದು. ಇದು ಕಸ್ಟಮೈಸ್ಡ್ ಕೇಕ್ ಇರೋದ್ರಿಂದ ವೈಟ್ ಕ್ರೀಮೇ ಬೇಕಾಗಿತ್ತು, ಅದಕ್ಕೆ ವೈಟ್ ಕ್ರೀಮ್ ಹಾಕಿ ನಾನಿಲ್ಲಿ ಡಿಸೈನ್ ಕೊಡ್ತಾಯಿದ್ದೀನಿ. ಡೈರೆಕ್ಟಾಗಿ ಪ್ಯಾಲೆಟ್ ನೈಫಿಂದ ಕ್ರೀಮ್ ಅಪ್ಲೈ ಮಾಡಬೇಕು. ನಿಮಗೆ ಈಸಿ ಆಗಲಿ ಅಂಥೇಳಿ ಐಸಿಂಗ್ ಬ್ಯಾಗ್ ಒಳಗೆ ಈ ರೀತಿ ಕ್ರೀಮ್ ಹಾಕ್ಕೊಂಡು ಒಂದೇ ಲೆವೆಲ್ ಬರಲಿ ಅಂಥೇಳಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಕ್ರೀಮು ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಹಿಂಗೆ ಆಗೋದಿಲ್ಲ ನೋಡ್ರಿ, ಐಸಿಂಗ್ ಬ್ಯಾಗ್ ಒಳಗೆ ಹಾಕ್ಕೊಂಡು ಮಾಡಿದ್ರೆ. ಇಷ್ಟು ಮಾಡಿ ಪ್ಯಾಲೆಟ್ ನೈಫಿಂದ ನೀವು ಫಿನಿಶಿಂಗ್ ಕೊಡ್ರಿ ಅದನ್ನು. ಆಮೇಲೆ ಇದು ಕ್ರೀಮು ಯಾವಾಗಲೂ ಫ್ರಿಜ್ ಒಳಗೆ ಇರ್ಬೇಕು ನೋಡ್ರಿ. ಆಮೇಲೆ ಇದು ಕೇಕ್ ರೆಡಿ ಆದಮೇಲೆ ಫ್ರಿಜ್ ಒಳಗೆ ಸೆಟ್ ಮಾಡೋಕೆ ಇರ್ಬೇಕು ರೀ. ಒಂದು ತಾಸಾದರೂ ಅಟ್ಲೀಸ್ಟ್ ಮಿನಿಮಮ್ 1 ತಾಸು, ಮ್ಯಾಕ್ಸಿಮಮ್ ಒಂದು 3-4 ತಾಸರು ಫ್ರಿಜ್ನಾಗ ಸೆಟ್ ಮಾಡೋಕೆ ಇಡ್ಬೇಕು ರೀ. ಹೊರಗೆ ಇಟ್ರಪ್ಪ ಅಂತಂದ್ರೆ ಕ್ರೀಮೆಲ್ಲ ಹಾಳ. ಆಮೇಲೆ ಈ ರೀತಿ ಸ್ಮೂತ್ ಫಿನಿಶಿಂಗ್ ಬರೋವರೆಗೂ ನೀವು ಪ್ಯಾಲೆಟ್ ನೈಫಿಂದ ಕ್ಲಿಯರ್ ಮಾಡಿದೆ. ಆಮೇಲೆ ಈ ರೀತಿ ಅವ್ರು ಡಿಸೈನ್ ಕೇಳಿದ್ರು ನನಗೆ, ಸೊ ಆಲ್ಮೋಸ್ಟ್ ಟ್ರೈ ಮಾಡಿದ್ದೀನಿ ರೀ ಆ ರೀತಿ ಡಿಸೈನ್ ಬರುವಾಗ. ಸೊ ನಿಮಗೆ ಐಸಿಂಗ್ ಕೇಕ್ ಹೆಂಗೆ ಅನ್ನಿಸ್ತು ಹೇಳ್ರಿ. ನೀವು ಮನೆಯೊಳಗೆ ಸ್ವಲ್ಪನಾದರೂ ಟ್ರೈ ಮಾಡಿರಿ. ಅಲ್ಲಿ ಕೇಕ್ ಮಟೀರಿಯಲ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ರ್ ಕಡೆ ಇರ್ತಾವೆ ನೋಡ್ರಿ, ಕೇಕ್ ಡಿಸ್ಟ್ರಿಬ್ಯೂಟ್ರ್ ಕಡೆ. ಮತ್ತು ಕೇಕ್ ಡಿಸೈನ್ ಹೆಂಗೆ ಬದ ಅಂತ ಹೇಳ್ರಿ. ಮತ್ತೆ ಸಿಗ್ತೀನಿ ರೀ. ಥ್ಯಾಂಕ್ ಯು.